ಆವಾಗ ಭಯದಿಂದ ಬರೇ ಭಯದಿಂದ ನಾವು ಪ್ರಯತ್ನ ಮಾಡಿಲ್ಲ. ಇಲ್ಲ, ಆ ಭಯ ನಮ್ಮ ಸೊಸೈಟಿನಲ್ಲಿ ಇರಲಿಲ್ಲ, ಮನೆಯಿಂದ ಪೋಷಕರ ಆ ಒಂದು ಭಯ ಇರ್ತಾ ಇರ್ಲಿಲ್ಲ ಅಂದ್ರೆ ಬಹುಶಃ ಎಲ್ಲರೂ ಕೂತ್ಕೊಂಡು ಅವ್ರ ಪಕ್ಕದಲ್ಲೇ ಐ ಆಮ್ ಸೋ ಹ್ಯಾಪಿ ದಟ್ ನನ್ನ ಯಂಗ್ ಏಜ್ ನಲ್ಲಿ ಹೈದರಾಬಾದಲ್ಲಿ ಆ ಕಲ್ಚರ್ ಇರಲಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಬೆಂಗಳೂರಲ್ಲಿ ಆ ಕಲ್ಚರ್ ಇತ್ತು. ವೀಡ್ ಸ್ಮೋಕ್ ಮಾಡೋದು ಒಂದು ಫ್ಯಾಷನ್ ಸ್ಟೇಟ್ಮೆಂಟ್ ಇತ್ತು ಅವಾಗ. ಎಷ್ಟು ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲಿ ನೀವು ಸ್ಮೋಕ್ ಮಾಡಲಿಲ್ಲ ಅಂದ್ರೆ ಏನೋ ನೀವು ಎಕ್ಸ್ಕಮ್ಯುನಿಕೇಟೆಡ್ ಸಿಟಿಸನ್ ತರ ನೋಡ್ತಾ ಇರೋ ಒಂದು ಪದ್ಧತಿ ಇತ್ತು. ಅದೇ ರೀತಿಯ ಭಯವನ್ನು ಸೊಸೈಟಿ ಆಗಿ ನಾವು ನಮ್ಮ ಯಂಗರ್ ಜನರೇಷನ್ ಅಲ್ಲಿ ನಾವು ಅದನ್ನು ಹುಟ್ಟಿಸ್ಬೇಕು. ಇದರ ಬಗ್ಗೆ ಭಯ ಇಲ್ಲ ಅಂದ್ರೆ ಟ್ರೈ ಮಾಡ್ತೀವಿ. ನಮ್ಮ ಒಳಗಡೆ ವಿಲ್ ಪವರ್ ಬರಬೇಕು ಅಂತ ನಾವು ವೇಟ್ ಮಾಡೋ ಒಳಗಡೆ ನಮ್ಮ ಪಕ್ಕದವರು ಟ್ರೈ ಮಾಡಿಬಿಟ್ಟು ಹಾಳಾಗಿ ಹೋಗ್ತಾರೆ. ಫಾರ್ ದಿಸ್ ಲಾರ್ಜ್ ಸ್ಕೇಲ್ ಅವೇರ್ನೆಸ್ ಇರಬೇಕು, ಸೊಸೈಟಲ್ ಪ್ರೆಷರ್ ಇರಬೇಕು ಜನರ ಮೇಲೆ. ಪಿಯರ್ ಪ್ರೆಷರ್ ಮುಖಾಂತರ ಹೆಂಗ್ ನಾವು ಟ್ರೈ ಮಾಡ್ತೀವೋ ಪಿಯರ್ ಪ್ರೆಷರ್ ಟ್ರೈ ಮಾಡಬಾರ್ದನ್ನ ಮೇಲೆ ಇರಬೇಕು. ಆ ಪಿಯರ್ ಪ್ರೆಷರ್ ಸೃಷ್ಟಿ ಆಗ್ಬೇಕಂದ್ರೆ ಅದಕ್ಕೆ ತಾವೆಲ್ಲರೂ ಒಂದಾಗಬೇಕು. ಈ ಕಾಲೇಜ್ ಹೊರಗಡೆ ಯಾರಾದ್ರೂ ನಿಮ್ಮ ಕ್ಲಾಸ್ಮೇಟ್ ಸ್ಮೋಕ್ ಮಾಡ್ತಾ ಇದ್ದಾನಂದ್ರೆ ನೀವು ಒಂದು 100 ಜನ ಇರಬೇಕು, ಅವನ್ ನೋಡ್ಬೇಕು. ಆ ಪಿಯರ್ ಪ್ರೆಷರ್ ಇಲ್ಲ ಅಂದ್ರೆ, ಉಲ್ಟಾ ಪಿಯರ್ ಪ್ರೆಷರ್ ಇಲ್ಲ ಅಂದ್ರೆ ಇದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಬಹಳ ಬಹಳ ಕಷ್ಟ. ಯೂತ್ ಅಲ್ಲಿ ಎಷ್ಟು ಸ್ಟ್ರೆಂತ್ ಇದೆ ಅಂದ್ರೆ ಯುವಾ ಹೇ ಒಂದೆರಡು ಶೇರ್ ಹೇಳಿ, ಇಲ್ಲ ಅಂದ್ರೆ ಆ ಮಜಾ ಬರಲ್ಲ. सुनो बोलो इरशाद युवा है भारत की पहचान, इनसे ही बड़े देश का सम्मान. युवा है भारत की पहचान, इनसे ही बड़े देश का सम्मान. नशे से खुद को दूर करो, नशे से खुद को दूर करो, यही है जीवन में सर्वश्रेष्ठ सम्मान, सर्वश्रेष्ठ सम्मान. ವೆಪನ್ ಕೊಟ್ಟು ಕಳಿಸುವುದು ಒಂದು ಟೆರರಿಸಂ. ಇನ್ನೊಂದು ನಮ್ಮ ದೇಶದಲ್ಲಿ ಇರುವ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅನ್ನು ಸ್ಪಾಯಿಲ್ ಮಾಡೋದು ಸೆಕೆಂಡ್ ಟೆರರಿಸಂ, ಸೈಬರ್ ಟೆರರಿಸಂ. ಮೂರನೇದು ನಾರ್ಕೋ ಟೆರರಿಸಂ. ನಾರ್ಕೋ ಟೆರರಿಸಂ ಅಂದ್ರೆ ಇದು ಎಲ್ಲದಕ್ಕಿಂತ ವರ್ಸ್ಟ್ ಯಾವುದಂದ್ರೆ ನಾರ್ಕೋ ಟೆರರಿಸಂ. ನಮ್ಮ ದೇಶದ ಒಳಗಡೆ ಸಿಂಥೆಟಿಕ್ ಡ್ರಗ್ಸ್ ಸಪ್ಲೈ ಮಾಡ್ತಾರೆ. ಯಾಕೆ ಸಪ್ಲೈ ಮಾಡಬೇಕು? ಇದರಿಂದ ಏನೇನು ಸಮಸ್ಯೆ ಬರಬಾರ್ದು. ಸೊ ನಂಬರ್ 1, ಈ ಮೂವಿ ದುರಂಧರ್ ಮೂವಿ ಬಹಳಷ್ಟು ಜನ ನೋಡಿರ್ತೀರಿ. ನಮ್ಮ ದೇಶದನ್ನ ಹಾಳು ಮಾಡಬೇಕಂದ್ರೆ ಈಸಿಯೆಸ್ಟ್ ವೇ ಎಲ್ಲಿ ಹಾಳು ಮಾಡ್ಬೇಕ? ಈ ದೇಶದಲ್ಲಿ ಚಿಂತೆ ಎಲ್ಲಿ ಬರ್ತದ ಅಲ್ಲಿ ಹಾಳು ಮಾಡ್ಬೇಕು. ಅದು ಎಲ್ಲಿ ಶುರು ಆಗುತ್ತದೆ? ಇವತ್ತು ಚೈನಾ ಇರುವ ದೇಶಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ನಂಬರ್ 1 ಇರ್ತದೆ. ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಅವ್ರು ಹೆಂಗೆ ನಂಬರ್ 1 ಬಂದ್ರು? ಫಸ್ಟ್ ಚಿಂತೆ ಇರಬೇಕು. ಸೈನ್ಸ್ ಕಾಲೇಜಸ್, ಇನ್ಸ್ಟಿಟ್ಯೂಷನ್ಸ್ ಎಲ್ಲಿ ಕಾಲೇಜ್ ಇರ್ತದೋ ಅವರಿಗೆ ದೊಡ್ಡ ಹೊಸ ಚಿಂತನೆ ಬರ್ತಾನೆ ಇರ್ತದೆ. ಅವರು ಇನ್ವೆಂಟ್ ಮಾಡ್ತಾರೆ. ಹೊಸ ಕಾರ್ ಕಂಡುಹಿಡಿಬೇಕಾ, ರೋಬೋ ಮಾಡಬೇಕಾ, ಎ ಮಾಡಬೇಕಾ, ಆ ಏನ್ ಮೈಂಡ್ ಇರ್ತದಲ್ಲ ಅವ್ರ ಕಡೆಯಿಂದ ಬಂದಿರುವ ಥಾಟ್ ಪ್ರಾಸೆಸ್ ಅನ್ನ ದೊಡ್ಡದಾಗಿ ಇಂಡಸ್ಟ್ರಿ ಆಗಿ ಬೆಳೆಸ್ತಾರೆ. ಸೊ ಈಗ ದೇಶವನ್ನು ಹಾಳು ಮಾಡ್ಬೇಕಂದ್ರೆ ಎಲ್ಲಿ ಶುರು ಮಾಡ್ಬೇಕು? ಕಾಲೇಜಲ್ಲಿ ಶುರು ಮಾಡ್ಬೇಕು. ಮೆಡಿಕಲ್ ಕಾಲೇಜಸ್, ಇಂಜಿನಿಯರಿಂಗ್ ಕಾಲೇಜಸ್, IITs, IIMs, ಆಲ್ ಕಾಲೇಜಸ್. ಅದಕ್ಕೆ ಏನ್ ಮಾಡಬೇಕು? ಅವ್ರಿಗೆ ಡ್ರಗ್ ಅನ್ನು ಸಪ್ಲೈ ಮಾಡಿ. ಎಲ್ಲಿ ಸಪ್ಲೈ ಮಾಡೋದು? ಹಣ ಕೊಟ್ಟು ತರಿಸ್ತಾರೆ. ನಮ್ಮ ಎನಿಮಿ ದೇಶಗಳು ಹೊರಗಡೆ ಎರಡು ಕಡೆಯಿಂದ ಇರ್ತದೆ. ಒಂದು ಗೋಲ್ಡನ್ ಕ್ರೆಸೆಂಟ್ ಅಂದ್ರೆ ಹೇಳ್ತೀವಿ, ಇನ್ನೊಂದು ಗೋಲ್ಡನ್ ಟ್ರಯಾಂಗಲ್. ಗೋಲ್ಡನ್ ಕ್ರೆಸೆಂಟ್ ಅಂದ್ರೆ ಓಪಿಯಂ ಮತ್ತು ಹೆರಾಯಿನ್ ಎಲ್ಲಿ ಇರ್ತದೆ? ಪಾಕಿಸ್ತಾನ್, ಇರಾನ್, ಅಫ್ಘಾನಿಸ್ತಾನ್. ಇಲ್ಲಿ ಜಾಸ್ತಿ ಅವರೇ ಪ್ರೊಡ್ಯೂಸ್ ಮಾಡ್ತಾರೆ. ನಮ್ಮ ಬಾರ್ಡರ್, ಫಾರೆಸ್ಟ್ ಬಾರ್ಡರ್ ಮೂಲಕ ನಮ್ಮ ದೇಶದ ಒಳಗಡೆ ಕಳಿಸ್ತಾರೆ. ಎರಡನೇದು ಸೊ ನಾರ್ತ್ ಈಸ್ಟ್ ಬಾರ್ಡರ್. ನಾರ್ತ್ ಈಸ್ಟ್ ಅಲ್ಲಿ ಮಯಾನ್ಮಾರ್ ಮತ್ತು ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್, ಅಲ್ಲಿಂದ ನಾರ್ತ್ ಈಸ್ಟ್ ಮೂಲಕ ಇಲ್ಲಿ ಬರ್ತದೆ. ಇದು ಬರುವಾಗ ಏನೇನು ಬರ್ತದೆ? ಫಸ್ಟ್ ಅವರು ಸಪ್ಲೈ ಹೇಗೆ ಮಾಡ್ತಾರೆ? ಕಾಲೇಜ್, ಸ್ಕೂಲ್ಸ್ ಅವರು ಟಾರ್ಗೆಟ್ ಇರ್ತದೆ. ಇದರಲ್ಲಿ ಇದೆ ಅಂತ ಒಳ್ಳೆ ಟಾರ್ಗೆಟ್ ಮಾಡೋಲ್ಲ, ಯೂತ್ಸ್ ಮಾತ್ರ.
ಅದು ಇತ್ತಿತ್ತಲಾಗಿ ತಾಲೂಕಾ ಹಳ್ಳಿಯಲ್ಲಿ ಕೂಡ ಇದು ವ್ಯಾಪಕವಾಗಿ ಹರಡ್ತಾ ಇದೆ. 8, 9, 10 ವರ್ಷಗಳು ಕೂಡ ಇವತ್ತು ಈ ಗಾಂಜಾ ಇರ್ಬೋದು, ಡ್ರಗ್ಸ್ ಇರ್ಬೋದು, ಇದರಲ್ಲಿ ಪಾಲ್ಗೊಳ್ಳೋದ್ರಿಂದ ಬಹುಶಃ ಅವರು ಕುಟುಂಬಕ್ಕೆ, ವ್ಯಕ್ತಿಗತವಾಗಿ ಅವರು ಕೂಡ ಬಹಳಷ್ಟು ಹಾನಿಯನ್ನಾಗ್ತದೆ ಮತ್ತು ದೇಶಕ್ಕೆ ಕೂಡ ಇದು ಬಹಳ ದೊಡ್ಡ ಸವಾಲಾಗಿದೆ. ಇದನ್ನ ಬಂದ್ ಮಾಡ್ಲಿಕ್ಕೆ ಅಥವಾ ಪ್ರಿವೆಂಟ್ ಮಾಡ್ಲಿಕ್ಕೆ ಸಾಕಷ್ಟು ಪ್ರಯತ್ನಗಳು ಕೂಡ ಇಲ್ಲಿವರೆಗೆ ಯಶಸ್ವಿಯಾಗಿಲ್ಲ. ಎಲ್ಲಾ ಮಾಫಿಯಾಗಳಿದೆ, ಡ್ರಗ್ಸ್ ಮಾಫಿಯಾ ಕೂಡ ಇದೆ, ಜಗತ್ತಿನಲ್ಲೇ ಇದೆ. ದೊಡ್ಡ ಅಮೆರಿಕ ಕೂಡ ಇವತ್ತು, ಮೆಕ್ಸಿಕೋ ಕೂಡ ದಿನನಿತ್ಯ ಹೋರಾಟ ಡೈಲಿ ಅಂತ ದೊಡ್ಡ ದೇಶ ಇದ್ರು ಕೂಡ ಇವತ್ತು ಹೆಚ್ಚು ಬರೋದು ಮೆಕ್ಸಿಕೋದಿಂದ ಅಮೆರಿಕಾಗೆ ದೊಡ್ಡ ಪ್ರಮಾಣದಲ್ಲಿ ಸಪ್ಲೈ ಆಗ್ತಾ ಇದೆ. ನಮಗೂ ಕೂಡ ವಿಶೇಷವಾಗಿ ಅಫ್ಘಾನಿಸ್ತಾನದಿಂದ ಹೆಚ್ಚು ಬರ್ತಾ ಇದೆ. ಇತ್ತಿತ್ತಲಾಗಿ ಹೆಚ್ಚು ನಾರ್ತ್ ಈಸ್ಟ್ ಕಡೆಯಿಂದ ಮ್ಯಾನ್ಮಾರ್, ಬರ್ಮಾದಿಂದ ಬರ್ತಾ ಇದೆ, ನೇಪಾಳದಿಂದ ಬರ್ತಾರೆ. ಸೋರ್ಸ್ ಭಾಳ ಇದೆ, ಭಾಳ ಸೋರ್ಸ್ ಇದೆ. ಯಾಕಂದ್ರೆ ಅದು ಕಾಸ್ಟ್ಲಿ. ಒಂದ್ಸಾರಿ ಅವನೇನಾದ್ರೂ ಸಪ್ಲೈ ಮಾಡಿಬಿಟ್ರೆ 1 ವರ್ಷ ಏನು ಮಾಡೋ ಅವಶ್ಯಕತೆ ಇಲ್ಲ. ಹೀಗಾಗಿ ಬಹಳ ಜನ ರಿಸ್ಕ್ ಹೋಗ್ತಾರೆ, ಪ್ಲೇನ್ ನಲ್ಲಿ ತರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಬೇರೆ ಬೇರೆ ಮೂಲಗಳಿಂದ ತರ್ಲಿಕ್ಕೆ ಮಾಡ್ತಾರೆ. ಅದು ಈಗಾಗಲೇ ನಮ್ಮ ಹಳ್ಳಿ ಮಟ್ಟ ಮುಟ್ಟಿದೆ. ಹಳ್ಳಿಯಿಂದ ನಾವು ಮುಕ್ತ ಮಾಡಬೇಕಾಗಿದೆ, ಅರ್ಬನ್ ಸಿಟಿಗಳನ್ನು ಮುಕ್ತ ಮಾಡಬೇಕಾಗಿದೆ. ಅದಕ್ಕೆ ಹೇಳಿದಂಗೆ ವಿಲ್ ಪವರ್ ಭಾಳ ಬೇಕು. ವಿಲ್ ಪವರ್ ಯಾರಿಗಿದೆ ಅವ್ರು ಮಾತ್ರ ಇದರಿಂದ ದೂರ ಇರ್ತಾರೆ. ವಿಲ್ ಪವರ್ ನೀವೇ ಜನರೇಟ್ ಮಾಡ್ಕೋಬೇಕಿದೆ, ಯಾರೋ ಎಲ್ಲಿ ಅಂಗಡಿಯಲ್ಲಿ ಸಿಗೋದಿಲ್ಲ. ತಾಲೂಕಾ ಮಟ್ಟ ಲೆವೆಲಲ್ಲಿ ಸನ್ಮಾನ್ಯ ಶಾಸಕರವರಿಂದ ಈ ಕ್ಯಾಂಪೇನ್ ಕಂಟಿನ್ಯೂ ಆಗುತ್ತೆ. ನಮ್ಮ DCP ರ್ಯಾಂಕ್ ಅಧಿಕಾರಿಗಳು, ACP ರ್ಯಾಂಕ್ ಅಧಿಕಾರಿಗಳು, ಇನ್ಸ್ಪೆಕ್ಟರ್ಗಳು, PSIಗಳು ಎಷ್ಟು ಕಾಲೇಜ್ಗಳಲ್ಲಿ ಸಾಧ್ಯ ಇದೆ ಅಷ್ಟೇ ಕಾಲೇಜ್ಗಳಲ್ಲಿ ಹೋಗಿ ಈ ಕ್ಯಾಂಪೇನ್ ಬಗ್ಗೆ ಮಾತಾಡ್ತಾರೆ. ಒಂದೇ ಕ್ಯಾಂಪೇನ್ ಒಂದೇ ಸಲ ಮಾನ್ಯ CM ಲಾಂಚ್ ಮಾಡಿದ್ಮೇಲೆ ಮತ್ತೆ ಮತ್ತೆ ನಾವು ಯಾಕೆ ಮಾಡೋದು ಅವಶ್ಯಕತೆ ಇದೆ ಅಂದರೆ, ಆ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ನಾನು ಈಗಾಗಲೇ ಮಾತಾಡಿದ್ದೀನಿ. ನಮ್ಮ ದೇಶದಲ್ಲಿ 8 ಕೋಟಿ ಡ್ರಗ್ ಯೂಸರ್ಸ್ ಇದ್ದಾರೆ. ನಮ್ಮ ಸ್ವಂತ ರಾಜ್ಯದಲ್ಲಿ 17 ಲಕ್ಷ ಡ್ರಗ್ ಯೂಸರ್ಸ್ ಇದ್ದಾರೆ. ಇದು ನಾವು ಜಗತ್ತಿನಲ್ಲಿ ನಮ್ಮ ದೇಶ ಸೂಪರ್ ಪವರ್ ಆಗಬೇಕಾದ್ರೆ ಇದು ಬ್ರೇಕ್ ಅದಕ್ಕೆ. ಸೊ ಬರುವ ದಿನಗಳಲ್ಲಿ ಬರೇ CM ಸಾಹೇಬರು ಆಗಲಿ, ಹೋಮ್ ಮಿನಿಸ್ಟರ್ ಸಾಹೇಬರು ಆಗಲಿ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಾಹೇಬರು ಆಗಲಿ, ಅವರಿಂದ ಈ ಸಮಸ್ಯೆ ಸಾಲ್ವ್ ಆಗಲ್ಲ. ಪ್ರತಿಯೊಬ್ಬ ಭಾರತೀಯ ನಾಗರಿಕ, ಪ್ರತಿಯೊಬ್ಬ ಕರ್ನಾಟಕ ರಾಜ್ಯದ ನಾಗರಿಕ ಇದರಲ್ಲಿ ಶಾಮೀಲ್ ಆಗಿದ್ರೆ ಮಾತ್ರ ಈ ಭಸ್ಮಾಸುರ್, ನಮ್ಮ ಮೈಥಾಲಜಿನಲ್ಲಿ ಒಂದು ಭಸ್ಮಾಸುರ್ ಇದೆ, ಯಾರಿಗೆ ಮುಟ್ಟಿದರೆ ಒಂದು ಸರ್ವನಾಶ. ಈ ನಾರ್ಕೋಟಿಕ್ಸ್ ಭಸ್ಮಾಸುರ್ ಏನಿದೆ ಅದಕ್ಕೆ ನಾವೆಲ್ಲರೂ ಅದರ ಜೊತೆಗೆ ಫೈಟ್ ಮಾಡಬೇಕಾಗಿದೆ. ನಮ್ಮ ಬೆಳಗಾವಿ ನಗರ ಬಗ್ಗೆ ಮಾತಾಡಬೇಕಾದ್ರೆ 2022ರಲ್ಲಿ 21 ಕೇಸಸ್ ಆಗಿತ್ತು ಮತ್ತು 10 ಲಕ್ಷ ರೂಪಾಯಿದು ಡ್ರಗ್ಸ್ ಜಪ್ತಿ ಮಾಡಲಾಗಿತ್ತು.